ಎಲ್ಲರಿಗೂ ನಮಸ್ಕಾರ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ನೀವು ನಿಮ್ಮ ಇಷ್ಟಾರ್ಥಗಳನ್ನ ಅಥವಾ ನಿಮ್ಮ ಬೇಡಿಕೆಗಳನ್ನು ನೀವು ನಿಮಗೋಸ್ಕರ ಕೇಳಿಕೊಂಡು ಈಡೇರಿಸ್ಕೊಳ್ಳೋದಲ್ದೇ ಹಲವಾರು ಜನರು ಇರ್ತಾರೆ, ಅವ್ರಿಗೋಸ್ಕರ ಅವ್ರು ಕೇಳ್ತಾರೋ ಬಿಡ್ತಾರೋ, ಬಟ್ ಅವ್ರ ಜೊತೆಲಿರೋರಿಗೆ ಅವರ ಕುಟುಂಬಸ್ಥರ ಬಗ್ಗೆನೇ ಕೇಳೋದು ಜಾಸ್ತಿ. ಅವ್ರ ಬಗ್ಗೆ ಯೋಚನೆ ಮಾಡ್ತಾರೋ ಬಿಡ್ತಾರೋ, ಅಥವಾ ನನ್ನ ಗಂಡ ಚೆನ್ನಾಗಿರಬೇಕು, ಅಥವಾ ನನ್ನ ಮಕ್ಕಳು ವಿದ್ಯಾಭ್ಯಾಸ ಇರಬೇಕು, ಇಲ್ಲ ನಮ್ಮ ಅಪ್ಪ ಅಮ್ಮಂಗೆ ಆರೋಗ್ಯ ಸುಧಾರಣೆ ಆಗಬೇಕು, ಆ ಥರ ಕೇಳೋರೆ ತುಂಬ ಜನ ಇರ್ತಾರೆ ಅಂತಲೇ ಹೇಳ್ಬೋದು. ಆ ಥರ ಯಾರಾದ್ರು ಇದ್ದರೆ ಬೇರೆಯವ್ರಿಗೋಸ್ಕರನೂ ಬೇಕಾದ್ರೂ ನೀವು ಕೇಳಿ ಈ ಬೇಡಿಕೆನ ಈಡೇರಿಸ್ಕೋಬೋದು. ಅಥವಾ ನಿಮ್ಮ ಪರವಾಗಿ ನೀವು ಮಾಡೋಕ್ಕೆ ಆಗಲ್ಲ ಅನ್ನೋ ಪರಿಸ್ಥಿತಿಲಿ ನೀವಿದ್ದರೆ ನಿಮ್ಮ ಪರವಾಗಿ, ಫಾರ್ ಎಕ್ಸಾಂಪಲ್ ನೀವು ಪೀರಿಯಡ್ಸ್ ಆಗಿರ್ತೀರ, ಅಥವಾ ನಿಮ್ಮ ಮನೆಯಲ್ಲಿ ಪೂಜೆನೇ ಮಾಡೋಕ್ಕಾಗಲ್ಲ, ಸೂತಕ ಇರುತ್ತೆ, ಆ ಥರ ಏನಾದರೂ ನೀವು ಸಿಚುವೇಷನಲ್ಲಿದ್ದರೆ ನಿಮ್ಮ ಪರವಾಗಿನೂ ಕೂಡ ಬೇರೆಯವರು, ನಿಮ್ಮ ಕುಟುಂಬಸ್ಥರಾಗಿರ್ಬೋದು, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಯಾರಾದರೂ ನಿಮ್ಮ ಪರವಾಗಿನೂ ಕೂಡ ಈ ವಿಧಾನನ ಅನುಸರಿಸ್ಬೋದು. ಅದು ಏನು ವಿಧಾನ ಅಂದರೆ, ಜುಲೈ 2ನೇ ತಾರೀಕು ಅಂದರೆ ನಾಳೆ ಗುರುವಾರ ದ್ವಾದಶಿ ಇರೋದ್ರಿಂದ ತುಂಬ ಒಳ್ಳೆಯ ದಿನ ಅಂತಲೇ ಹೇಳ್ಬೋದು. ನಿಮ್ಮ ಇಷ್ಟಾರ್ಥಗಳನ್ನ ಈಡೇರಿಸ್ಕೊಳ್ಳೋ ಅಂಥ ದಿನ ಅಂತಲೇ ಹೇಳ್ಬೋದು. ಇದನ್ನು ನೀವು ಸಿಂಪಲಾಗಿ ಮನೇಲಿನೇ ಕೂಡ ನೀವು ಈ ವಿಧಾನನ ಅನುಸರಿಸಿ ನೀವು ಪೂಜೆನ ಮಾಡ್ಬೋದು ಗುರುರಾಯರಿಗೆ. ಇಲ್ವಾ ಮಠಕ್ಕಾದ್ರೂ ನೀವು ಹೋಗ್ಬಿಟ್ಟು ಈ ಸೇವೆನ ಮಾಡಿ ನೀವು ಫಲನ ಪಡ್ಕೋಬೋದು. ಇನ್ನು ಮನೇಲಿ ಮಾಡಬೇಕಾದ್ರೆ ನಿಮಗೆ ವಿಗ್ರಹ ಫೋಟೋ ಇದ್ದರೆ ಸಾಕು. ದಿನ ಮಾಡಿಕೊಂಡು ಗಂಧನ ಹಚ್ಬಿಟ್ಟು ನೀವು ಹೂಗಳಿಂದ ಅಲಂಕಾರನ ಮಾಡಿಕೊಂಡು ತುಪ್ಪದ್ದು ಅಥವಾ ಎಳ್ಳೆಣ್ಣೆ, ಕರಿ ಎಳ್ಳೆಣ್ಣೆ ದೀಪನ ಹಚ್ಚಬೇಕು ನೀವು. ಆದರೆ ತುಪ್ಪದ ಹಚ್ಚಿ ಆಗಲಿಲ್ವ ಕರಿ ಎಳ್ಳೆಣ್ಣೆಯಿಂದ ನಾಳೆ ದೀಪನ ಹಚ್ಚಬೇಕು. ಇದನ್ನು ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯದು. ಸಾಧ್ಯ ಆಗಲಿಲ್ವ 6 ಗಂಟೆಯಿಂದ 8 ಗಂಟೆ ಒಳಗಡೆ ನೀವು ಇದನ್ನು ಮಾಡಿ ಮುಗಿಸ್ಲೇಬೇಕು. ಈ ಟೈಮಿಂಗ್ಸಲ್ಲಿ ನೀವು ಮಾಡಿದ್ರೆ ತುಂಬ ಪೂರ್ಣ ಫಲನ ನೀವು ಪಡ್ಕೋತೀರ. ಇನ್ನು ಎಳ್ಳೆಣ್ಣೆ ನಾರ್ಮಲ್ ದೀಪದ ಎಣ್ಣೆನೂ ಹಚ್ಬೋದು, ಬಟ್ ನಾಳೆ ತುಂಬ ವಿಶೇಷವಾಗಿರೋದ್ರಿಂದ ನೀವು ಕರಿ ಎಳ್ಳೆಣ್ಣೆ ದೀಪ ಹಚ್ಚೋದ್ರಿಂದ ತುಂಬಾ ಒಳ್ಳೆಯದು. ಇನ್ನು ರಾಯರಿಗೆ ತುಂಬ ಪ್ರಿಯವಾಗಿರೋದು ತುಪ್ಪದ ದೀಪ, ಅದರಿಂದಾಗಿ ನೀವು ಹಸುವಿನ ತುಪ್ಪದ ದೀಪದಲ್ಲಿ ನೀವು ದೀಪನ ಹಚ್ಚಿದ್ರೆ ಇನ್ನೂ ವಿಶೇಷ ಅಂತಲೇ ಹೇಳ್ಬೋದು. ನೀವು ಹಚ್ಚಿಟ್ಬಿಟ್ಟು ನಿಮ್ಮ ಕೈಲಿ ಏನು ಆಗುತ್ತೋ ಆ ನೈವೇದ್ಯನ ರಾಯರ ಮುಂದೆ ಇಟ್ಬಿಟ್ಟು ರಾಯರಿಗೆ ಸೇವಂತಿಗೆ ಹೂವು, ತುಳಸಿ ಹೂದಿಂದ ಅಲಂಕಾರನ ಮಾಡಿ, ಮಲ್ಲಿಗೆ ಹೂದಿಂದ ಅಲಂಕಾರನ ಮಾಡಿ, ನಿಮ್ಮ ಕೈಲಿ ಏನಿದೆ ಅಥವಾ ನಿಮ್ಮ ಶಕ್ತಿಗೆ ಅನುಸಾರವಾಗಿ ಏನೇನಾಗುತ್ತೋ ಆ ಥರ ನೀವು ರಾಯರಿಗೆ ಅಲಂಕಾರನ ಮಾಡಿಕೊಂಡು ದೀಪನ ಹಚ್ಚಿಟ್ಟು ಮೊದಲಿಗೆ ನೀವು ಕೈಯಲ್ಲಿ ತುಳಸಿ ದಳ ಅಥವಾ ಹೂವು ಮತ್ತು ಮಂತ್ರಾಕ್ಷತೆನ ಕೈಲಿ ಇಟ್ಕೊಂಡು ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ನೀವು ಸಂಕಲ್ಪನ ಮಾಡ್ಕೋಬೇಕು. ನೀವು ಯಾರ ಬಗ್ಗೆ ಮಾಡ್ಕೋತಾ ಇದ್ದೀರಾ, ನಿಮ್ಮ ಬಗ್ಗೆ ಮಾಡ್ಕೋತಿದ್ದೀರಾ, ಅಥವಾ ನಿಮಗೆ ಬೇಕಾದವ್ರ ಬಗ್ಗೆ ನೀವೇನಾದ್ರು ಕೇಳ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ಅವರ ಹೆಸರು, ರಾಶಿ, ನಕ್ಷತ್ರನ ನೀವು ಹೇಳ್ಕೊಂಡು, ನಾನು ಇಂಥವ್ರ ಬಗ್ಗೆ ಕೇಳ್ಕೊತಾ ಇದ್ದೀನಿ ಗುರುರಾಯರೇ, ಅವ್ರಿಗೆ ಈ ಥರದೊಂದು ಕಷ್ಟ ಇದೆ, ಆ ಕಷ್ಟ ನೀನು ಕಳಿಬೇಕಪ್ಪ, ನಾನು ಈ ಥರ ನಿಮಗೆ ಒಂದು ಸೇವೆನ ಮಾಡ್ತೀನಿ ಅಂತ ನೀವು ಮೊದಲಿಗೆ ಸಂಕಲ್ಪನ ಮಾಡ್ಕೋಬೇಕು. ಅಂದರೆ ನೀವು ಎಲ್ರಿಗೂ ಅವ್ರವ್ರ ರಾಶಿ ನಕ್ಷತ್ರ ಗೊತ್ತಿರಲ್ಲ, ನಿಮಗೆ ಗೊತ್ತಿದ್ರೆ ನೀವು ಹೇಳ್ಕೊಬೋದು. ಗೊತ್ತಿಲ್ವಾ ಅವ್ರ ಹೆಸರು, ಅವ್ರ ಬಗ್ಗೆ ಏನು ಗೊತ್ತಿರುತ್ತೋ, ಅಥವಾ ಅವ್ರ ಹುಟ್ಟಿದ ಡೇಟ್ ಏನಾರು ಗೊತ್ತಿರೋ ಹುಟ್ಟಿದ ಡೇಟು, ಆ ಥರ ಅವ್ರ ವಾರ ಏನಾದ್ರು ಒಂದು ಹೇಳ್ಕೊಂಡು ನೀವು ಸಂಕಲ್ಪನ ಮಾಡ್ಕೊಳ್ಳಿ. 5 ವಾರ, 11 ವಾರ, 9 ವಾರ, 7 ವಾರ, ಆ ಥರ ವಾರ ನಿಮ್ಗೆ ಎಷ್ಟು ಆಗುತ್ತೋ ಅಷ್ಟು ವಾರಗಳು ನಾನು ಹೋಗ್ಬಿಟ್ಟು ನಿನಗೆ ಒಂದು 3 ಪ್ರದಕ್ಷಿಣೆ, 5 ಪ್ರದಕ್ಷಿಣೆ, ಅಥವಾ 7 ಪ್ರದಕ್ಷಿಣೆ, 8 ಪ್ರದಕ್ಷಿಣೆ ಹಾಕ್ಬಿಟ್ಟು ಬರ್ತೀನಪ್ಪ ಅಂತ ಕೇಳ್ಕೋಬೇಕು. ಅಂದರೆ ಮಠದ ಸುತ್ತ ನೀವು 3 ಪ್ರದಕ್ಷಿಣೆ, ನಾರ್ಮಲಾಗಿ ನಾವು ದೇವಸ್ಥಾನಕ್ಕೆ ಹೋದಾಗೆಲ್ಲ 1 ಪ್ರದಕ್ಷಿಣೆ ಅಥವಾ 3 ಪ್ರದಕ್ಷಿಣೆ ಹಾಕ್ಬಿಟ್ಟು ಬರ್ತೀವಿ. ಅದೇ ಥರ ಪ್ರತಿ ವಾರ ನೀವು ಎಷ್ಟು ವಾರ ಸಂಕಲ್ಪ ಮಾಡ್ಕೋತೀರಾ, ನೀವು ಅಂದ್ಕೊಂಡಿರೋ ಅಂಥ ಕೆಲಸ ನೆರವೇರಿದ್ರೆ ತಂದೆ ನಾನು ಇಷ್ಟು ವಾರಗಳ ಕಾಲ ಬಂದು ನಾನು ಇಷ್ಟು ಪ್ರದಕ್ಷಿಣೆನ ಹಾಕ್ತೀನಪ್ಪ ಅಂತ ನೀವು ಕೇಳ್ಕೊಬೋದು. ಇನ್ನು ಮಠಕ್ಕೆ ಹೋಗಿ ಮಾಡೋಕ್ಕಾಗಲ್ಲ ಅನ್ನೋರು ಮನೇಲೇ ಮಾಡ್ಬೋದು ಇದನ್ನ. ಬಟ್ ಮನೇಲೇ ಮಾಡಬೇಕಂದ್ರೆ ರಾಯರ ಫೋಟೋ ವಿಗ್ರಹ ಇರಲೇಬೇಕು. ಇನ್ನು ನಿಮ್ಮ ಮನೇಲಿ ಜಾಗ ಇದ್ದರೆ ರಾಯರ ಫೋಟೋ ಸುತ್ತ ನೀವೆಷ್ಟು ಪ್ರದಕ್ಷಿಣೆ ಅಂದ್ಕೊಂಡಿರ್ತೀರೋ ಅಷ್ಟು ಪ್ರದಕ್ಷಿಣೆನ ಅಷ್ಟು ವಾರಗಳ ಕಾಲ ನೀವು ಬಂದು ಮುಗಿಸ್ಬೋದು. ಇನ್ನು ಜಾಗ ಇಲ್ಲಪ್ಪ, ನಾವು ಒಂದು ಕಡೆ ಇಟ್ಬಿಟ್ಟಿದ್ದೀವಿ ಅನ್ನೋರಾದರೆ ರಾಯರು ಮುಂದೆನೇ ನಿಂತ್ಕೊಂಡು ನಿಮ್ಮ ಸುತ್ತ ನೀವೇ ಪ್ರದಕ್ಷಿಣೆ ಹಾಕೋತಾರೆ ಅಂತಾರಲ್ವ, ಆತ್ಮ ಪ್ರದಕ್ಷಿಣೆ ಅಂತ, ಆ ಥರ ಪ್ರದಕ್ಷಿಣೆನ ಹಾಕ್ಕೊಂಡು ನೀವು ನಮಸ್ಕಾರನ ಮಾಡ್ಕೋಬೋದು. ಇನ್ನು ದೀಪ ಹಚ್ಚಿ ಸೇವೆನ ಮಾಡೋವಂಥದ್ದು ಸಂಕಲ್ಪ ಮಾಡ್ಕೋಬೋದು ಈ ಸಮಯದಲ್ಲಿ. ಯಾವುದು ಅಂದರೆ ದೀಪದ ಸೇವೆ. ನೀವು ತುಪ್ಪದ ದೀಪ ಅಥವಾ ಬೆಲ್ಲದ ದೀಪನ ಹಚ್ಚಿ ಗುರುರಾಯರಿಗೆ ಆರತಿನ ಬೆಳಗ್ಗೆ ಒಂದು 3 ಪ್ರದಕ್ಷಿಣೆ ಬಂದು ಆ ದೀಪನ ಅಲ್ಲೇ ಇಟ್ಬಿಟ್ಟು ಬರೋ ಅಂಥದ್ದು. ಅಕ್ಕಿ
ಮತ್ತು ಬೆಲ್ಲ. ಅಕ್ಕಿ ಮೇಲೆ ದೀಪನ ಇಡಬೇಕು ನೀವು. ಮಣ್ಣಿನ ದೀಪ ಹಚ್ಚಿದ್ರೆ ಅಥವಾ ಅಕ್ಕಿ ಮೇಲೆ ಬೆಲ್ಲದ ದೀಪ ಹಚ್ಚಿದ್ರೆ ಬೆಲ್ಲನೇ ಇಟ್ಟು ನೀವು ತುಪ್ಪದ ಬತ್ತಿಯಿಂದ ತುಪ್ಪನ ಹಾಕ್ಬಿಟ್ಟು ಆರತಿನ ಮಾಡಿ ಗುರುರಾಯರ ಬಲಭಾಗಕ್ಕೆ ನೀವು ಇಟ್ಬಿಟ್ಟು ಬರಬೇಕು. ಈ ಸೇವೆನಾದರೂ ನೀವು ಒಪ್ಕೋಬೋದು. ಅಥವಾ ಪ್ರದಕ್ಷಿಣೆ ಸೇವೆ ಯಾರು ನೀವು ಪ್ರತಿ ಗುರುವಾರ ಹೋಗಿ ನೀವು ಎಷ್ಟು ಪ್ರದಕ್ಷಿಣೆ ಅಂದ್ಕೊಂಡಿದ್ದೀರೋ ಅಷ್ಟು ಪ್ರದಕ್ಷಿಣೆ ಸೇವೆನ ನೀವು ಮಾಡಿಬಿಟ್ಟು ಬರ್ಬೋದು. ಅದು ಇವೆರಡು ಸೇವೆನ ನೀವು ಮಾಡ್ತೀವಿ ಅಂತ ಅಂದ್ಕೊಳ್ಳಿ. ನೀವು ಒಂದೇ ಮನಸ್ಸಿಂದ ಕೇಳ್ಕೊಳ್ಳಿ. ಅಷ್ಟು ವಾರಗಳ ಕಾಲ ನಾನು ಅಂದ್ಕೊಂಡಿದ್ದೀನಿ ತಂದೆ, ಈ ವಾರ ಸಂಕಲ್ಪ ಮಾಡ್ಕೊಂಡಿದ್ದೀನಿ, ನಾನು ನೆಕ್ಸ್ಟು ವಾರಗಳಿಂದ ನಾನು ಶುರುನ ಮಾಡ್ತೀನಿ, ನನ್ನ ಸಂಕಲ್ಪ ನೀವು ಈಡೇರಿಸ್ಬೇಕಪ್ಪ ಅಂತ ನೀವು ಒಂದೇ ಮನಸ್ಸಿಂದ ಕೇಳ್ಕೊಳ್ಳಿ. ನೀವು ಯಾರ ಬಗ್ಗೆ ಕೇಳ್ಕೊತೀರಾ ಅವ್ರ ಬಗ್ಗೆನೂ ಕೂಡ ಮೊದಲಿಗೆ ಕೇಳಿಕೊಂಡು ನೀವು ಅವ್ರ ಕಷ್ಟನ ಕಳಿಬೇಕಪ್ಪ ಅಂತ ನೀವು ಕೇಳ್ಕೊಂಡಿದ್ದಾದಮೇಲೆ ಸಂಕಲ್ಪಕ್ಕಂತ ಕೈಲಿ ಇಟ್ಕೊಂಡಿರ್ತೀರಲ್ಲ ಹೂವು ಮಂತ್ರಾಕ್ಷತೆನ, ಅದು ರಾಯರ ಫೋಟೋಕ್ಕೋ ಅಥವಾ ನೆಲದ ಮೇಲೆ ಹಾಕ್ಬಿಟ್ಟು ನೀವು ಆ ನಂತರ ನೀವು ಮಹಾಮಂಗಳಾರತಿ ಪೂಜೆ ಎಲ್ಲ ಮುಗ್ದಿದ್ದಾದಮೇಲೆ ರಾಯರು ನಾಮನ ಮೂಲ ಮಂತ್ರ 108 ಸರಿ ನೀವು ಹೇಳಲೇಬೇಕು. 108 ಬಾರಿ ಹೇಳಿದ್ದಾದಮೇಲೆ ಬಗ್ಗಿ ಮಂಡಿ ಊರಿ ನಮಸ್ಕಾರ ಮಾಡಿ ಗುರುರಾಯರು ಮುಂದೆ ನಿಮ್ಗೆ ಏನೇನು ಅನಿಸುತ್ತೋ, ನಿಮ್ಮ ಕಷ್ಟಗಳಾಗಿರ್ಬೋದು, ನಿಮ್ಮ ಸುಖ ಆಗಿರ್ಬೋದು, ಮನಸ್ಸು ಬಿಚ್ಚಿ ನೀವು ಮಾತಾಡೋದನ್ನ ಮೊದಲು ಕಲ್ತ್ಕೋಬೇಕು. ಮನಸ್ಸು ಬಿಚ್ಚಿ ಮಾತಾಡಿದಾದ್ಮೇಲೆ ನೀವು ನಿಮಗೆ ಸಮಾಧಾನ ಆದರೆ ಅಲ್ಲೇ ಒಂದು ಸ್ವಲ್ಪ ಕೂತ್ಕೊಂಡು ಧ್ಯಾನನ ಮಾಡಿ ರಾಯರನ್ನ ನೆನೆಸ್ಕೋತಾ ಇರಿ. ಸಮಾಧಾನ ಆಯಿತು ಅಂದರೆ ನೀವು ಎದ್ದು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ತೊಡಗ್ಬೋದು. ಮತ್ತು ರಾಯರ ಮಠಕ್ಕೆ ಹೋಗಿ ರಾಯರ ದರ್ಶನ ನಾಳೆ ಪಡ್ಕೊಂಡು ಬನ್ನಿ, ತುಂಬ ವಿಶೇಷ ಅಂತಲೇ ಹೇಳ್ಬೋದು. ಇನ್ನು ನೀವು ಆ ಪೂಜೆ ಮಾಡಿದಾಗ ಮಾತ್ರ ರಾಯರ ಮಂತ್ರನ ಹೇಳ್ಬಿಟ್ಟು ರಾಯರಿಗೆ ನಮಸ್ಕಾರ ಮಾಡಿಬಿಟ್ಟು ಸುಮ್ಮನೆ ಇರೋದಿಲ್ಲ. ನೀವು ಎಂಥ ಕೆಲಸದಲ್ಲಿದ್ದರೂ ಕೂಡ ನಿಮಗೆ ತನಗೆ ತಾನೇ ನೆನೆಸ್ತಾ ಇರಬೇಕು, ರಾಯರ ಬಗ್ಗೆ ನೆನೀತಾ ಇರಬೇಕು. ಅಂದರೆ ರಾಯರು ಮಾತ್ರ ಓಂ ಶ್ರೀ ಗುರು ರಾಘವೇಂದ್ರಾಯ ಅನ್ನೋ ಮಂತ್ರನ ನೆನೆಯೋದು, ಹೇಳೋದು ಬಾಯಿಲಿ ಗುರುರಾಯರೇ ಗುರುರಾಯರೇ ರಾಯರೇ 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 ಅನ್ನೋ ರೀತಿ ರಾಯರು ಜಪನ ಮಾಡ್ತಾರೆ. ನೀವು ಎದ್ರೂ ಜಪ ಮಾಡಿ, ಕುಂತ್ರೂ ಜಪ ಮಾಡಿ, ಮಲಗಿದ್ರೂ ಜಪ ಮಾಡಿ ಅನ್ನಂಗೆ ಮಾಡ್ತಾನೇ ಇರಿ. ನೀವು ಅಂದ್ಕೊಂಡಿರೋದು ಪಕ್ಕ ವರ್ಕೌಟ್ ಆಗೇ ಆಗುತ್ತೆ. ನೀವು ಕೇಳೋ ಅಂಥ ರೀತಿ ನೀತಿ ಮತ್ತು ಅದೇ ರೀತಿ ನಿಮ್ಮ ಮನಸ್ಸಲ್ಲಿ ರಾಯರು ನಿಮ್ಮ ಜೊತೆಲಿ ಇದ್ದಾರೆ ಅನ್ನೋ ಒಂದು ನಂಬಿಕೆ ಇದ್ದರೆ ಮಾತ್ರ ಸಾಧ್ಯ ಅಂಥದ್ದು. ಇನ್ನು ನಾಳೆ ಬೆಳಗ್ಗೆ ಇದು ಸೇವೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ಸಂಕಲ್ಪ ಮಾಡಿ ಪೂಜೆ ಮಾಡ್ಬಿಟ್ಟು ಹೋಗಿರ್ತೀರ. ಇನ್ನು ಸಂಜೆ ಬಂದು ನೀವು ತುಪ್ಪದ ದೀಪ ಹಚ್ಚೋ ಅವಶ್ಯಕತೆ ಇಲ್ಲ, 2 ಗಂಧದ ಕಡ್ಡಿ ಹಚ್ಚಿದ್ರೆ ಸಾಕು. ಇನ್ನು ಸಂಜೆ ಅಂದರೆ ರಾತ್ರಿ ನೀವು ಮಲಗೋಕ್ಕಿಂತ ಮುಂಚೆ ಕೈ ಕಾಲು ಮುಖ ತೊಳ್ಕೊಂಡು ರಾಯರು ಫೋಟೋ ಮುಂದೆ ಕೂತ್ಕೊಂಡು ನೀವು ಪೂಜೆ ಮಾಡಿರ್ತೀರಲ್ಲ ಅಲ್ಲಿ ಕೂತ್ಕೊಂಡು ಒಂದು 5 ನಿಮಿಷ ರಾಯರ ಮುಖನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಗುರುರಾಯರಿಗೆ ನಿಮ್ಮ ಅಳಲನ್ನ ತೋಡ್ಕೊಂಡು ಕಣ್ಣು ಮುಚ್ಚಿ ರಾಯರನ್ನ ನೆನೆಸ್ಕೊಂಡು ಮಲ್ಕೊಳ್ಳಿ. ಗುರುರಾಯರೇ ನೀವು ನನ್ನ ಕನಸಲ್ಲಿ ಬರಬೇಕಪ್ಪ ಅಂತ ಅಂದ್ಕೊಂಡು ನೀವು ಮಲ್ಕೊಳ್ಳಿ. ರಾಯರು ಮಂತ್ರನ ಹೇಳ್ಕೊಳ್ಳಿ. ನಿಮ್ಮ ಮನೇಲಿ ಏನಾದ್ರು ಮಂತ್ರಾಕ್ಷತೆ ಇತ್ತು ಅಂದರೆ ನಿಮ್ಮ ತಲೆ ಮೇಲೆ ನಿಮ್ಮ ಬಾಯಿಗೆ ಸ್ವಲ್ಪ ಹಾಕ್ಕೊಂಡು, ಸಾಧ್ಯ ಆದರೆ ನಿಮ್ಮ ದಿಂಬಿನ ಕೆಳಗಡೆನೂ ನೀವು ಹಾಕ್ಕೊಂಡು ಮಲ್ಕೋಬೋದು. ಅಂದರೆ ನಾರ್ಮಲಾಗಿ ಹಾಸಿಗೆ ಮೇಲೆ ಮಲ್ಕೊಳ್ಳೋದಕ್ಕೆ ಹೋಗ್ಬಿಡಿ, ಚಾಪೆ ಮೇಲೆ ಮಲ್ಕೊಳ್ಳಿ. ಆವತ್ತಿನ ದಿವಸ ನಿಮಗೆ ರಾಯರು ಕನಸಲ್ಲಿ ಬರಬೇಕು ಅಂತ ನಿಮಗೇನಾದ್ರು ಆಸೆ ಇದ್ದರೆ ನೀವು ನೆಲದ ಮೇಲೆ ಚಾಪೆ ಮೇಲೆ ಮಲ್ಕೋಬೇಕು. ತುಂಬ ಮಡಿಯಿಂದ ಈ ಒಂದು ವಿಧಾನನ ಅನುಸರಿಸ್ಬೇಕಾಗುತ್ತೆ. ಅದೆಲ್ಲ ಶುದ್ಧಿಯಾಗಿರಬೇಕು. ನೀವು ಒಸ್ಕೊಳ್ಳೋಂಥ ಹೊದಿಕೆ ಆಗಿರ್ಬೋದು, ಚಾಪೆ ಆಗಿರ್ಬೋದು ಅಥವಾ ದಿಂಬ ಆಗಿರ್ಬೋದು, ಅದನ್ನೆಲ್ಲ ಶುದ್ಧಿ ಮಾಡಿ ಆನಂತರ ನೀವು ಕೆಳಗಡೆ ಹಾಕ್ಕೊಂಡು ಮಲ್ಕೊಂಡ್ರೆ ರಾಯರು ಬಂದು ನಿಮಗೆ ಸೂಚನೆ ಕೊಡೋವಂಥ 100% ಪಕ್ಕ ಅಂತಲೇ ಹೇಳ್ಬೋದು. ಇದಿಷ್ಟು ವಿಧಾನನ ನಾಳೆ ತಪ್ಪದೇ ಅನುಸರಿಸಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.